ಫ್ಯಾಕ್ಟ್ ನಂಬರ್ 5 ಗೈಸ್, ನಿಮಗೆ ಪೆಂಗ್ವಿನ್ಸು ಅದ್ರ ಕ್ರಶ್ನ ಹೆಂಗೆ ಪ್ರಪೋಸ್ ಮಾಡ್ತಾರೆ ಅಂತ ನಿಮ್ಗೇನಾದ್ರು ಗೊತ್ತಿದೆಯಾ? ಸೊ ಅದು ಒಂದು ಯೂನಿಕ್ ಆದ ಒಂದು ಕಲ್ಲನ್ನ ತೊಗೊಂಡೋಗ್ಬಿಟ್ಟು ಅದಕ್ಕೆ ಪ್ರಪೋಸ್ ಮಾಡುತ್ತೆ ಗೈಸ್. ತುಂಬ ಕ್ಯೂಟ್ ಆಗಿದೆ ಅಲ್ವಾ? ಫ್ಯಾಕ್ಟ್ ನಂಬರ್ 4 ಗೈಸ್, ನಾವು ಸಾಮಾನ್ಯವಾಗಿ ಕರಡಿನ ನೋಡಿರ್ತೀವಿ ಯಾವಾಗಾದರೂ. ಸೊ ಅದು ಎಷ್ಟು ಸ್ಪೀಡಾಗಿ ಓಡುತ್ತೆ ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಸೊ ಅದು ಗಂಟೆಗೆ 40 ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತೆ ಗೈಸ್. ನಾವು ಬಿಡ್ತೀವಿ ಅಷ್ಟು ಓಡಲ್ಲ ಅನಿಸುತ್ತೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಸ್ಪೀಡಾಗಿ ಓಡುತ್ತೆ ಅಂತ ಒಂದು ಕರಡಿ. ಅದು ನೋಡೋಕೆ ಅಷ್ಟು ದಪ್ಪ ಇರುತ್ತೆ. ಮತ್ತೆ ಫ್ಯಾಕ್ಟ್ ನಂಬರ್ 3 ಗೈಸ್, ನಾವು ಚಿಕ್ಕವಾಗಿಂದ ಯಾವುದಾದ್ರೂ ಒಂದು ಬುಕ್ ಪಕ್ಕ ಹೋಗ್ತಿರ್ತೀವಿ, ಇವಾಗೂ ಓದ್ತಾನೆ ಇದ್ದೀವಿ. ಬಟ್ ನಿಮ್ಗೇನಾದರೂ ಗೊತ್ತಿದೆಯಾ, ಪ್ರಪಂಚದಲ್ಲಿ ಇಂಥ ಒಂದು ಬುಕ್ ಇದೆ, 0.001 ಇಂಚಷ್ಟು ಮಾತ್ರನೇ ಇದೆ ಅದು ಕೂಡ ಗೈಸ್. ಆ ಬುಕ್ ಇನ್ಯಾವುದೂ ಅಲ್ಲ, ಟೀನಿ ಟೆಡ್ ಅಂತ. ಸೊ ನೀವು ಒಂದ್ಸರಿ ಸರ್ಚ್ ಮಾಡಿ ನೋಡ್ರಿ ಗೈಸ್, ಎಷ್ಟಿದೆ ಗೈಸ್ ಅದು ಬುಕ್ಕು. ಫ್ಯಾಕ್ಟ್ ನಂಬರ್ 2 ಗೈಸ್, ನಮ್ಮ ಹಾರ್ಟು ಎಷ್ಟು ವೆಯ್ಟ್ ಇರ್ಬೋದು ಹೇಳ್ಬಿಡಿ ಒಂದು ಅಂದಾಜಾಗೆ. ಸೊ ಪ್ರಪಂಚದಲ್ಲಿ ಇಂಥ ಒಂದು ಪ್ರಾಣಿ ಇದೆ, ಅದ್ರ ವೆಯ್ಟ್ ಬಂದುಬಿಟ್ಟು ಒಂದು ಸೈಕಲ್ ಅಷ್ಟು ತೂಕ ಇರುತ್ತೆ. ಸೊ ಹತ್ರ 25 kgs ಇರುತ್ತೆ ಗೈಸ್ ಹಾರ್ಟು. ಸೊ 25 kgs ಅಂದರೆ ಫ್ಯಾಕ್ಟ್ ನಂಬರ್ 1 ಗೈಸ್, ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಫ್ರೂಟ್ನ ಇಲ್ಲಾಂದರೆ ವೆಜಿಟೇಬಲ್ನ ನೀರೊಳಗೆ ಹಾಕಿದ್ರೆ ಅದು ಮುಳುಗೋಗೋದು ಕಾಮನ್ ಅಲ್ವಾ? ಸೊ ಫ್ರೂಟ್ಸಲ್ಲಿ ಇಂಥ ಒಂದು ಫ್ರೂಟ್ ಇದೆ, ಅದಕ್ಕೆ ನೀರೊಳಗೆ ಹಾಕಿದ್ರೆ ಮುಳುಗಲ್ಲ. ಸೊ ಅದು ಯಾವುದಂತ ನೀವು ಗೆಸ್ ಮಾಡ್ತೀರಾ? ಸೊ ನಿಮಗೆ ಅದ್ರ ಬಗ್ಗೆ ಹಿಂಟು ಕೊಡ್ತೀನಿ, A for dash.